ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರೂ ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸುವನಾಗಿದ್ದೇನೆ. ಈ ರೀತಿಯಾಗಿ ಆತ್ಮಿಕ ಬೆಳವಣಿಗೆ ಎಂಬಂತಹ ಈ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನು ಸಂದರ್ಶಿಸುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೀನಿ. ಕಳೆದ ವಾರಗಳಲ್ಲಿ ನಾವು ದೇವರ ಸೃಷ್ಟಿಯ ದಿನಗಳನ್ನು ಒಂದೊಂದು ದಿನಗಳನ್ನು ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಮೊದಲನೇ ದಿನವನ್ನು ಶಿಶುವವಸ್ಥೆಗೂ, ಎರಡನೆಯ ದಿನವನ್ನು ನಾವು ಮಕ್ಕಳಾವಸ್ಥೆಗೂ, ಮೂರನೇ ದಿನವನ್ನು ನಾವು ಯವನಾವಸ್ಥೆಗೂ, ನಾಲ್ಕನೇ ದಿನವನ್ನು ಪ್ರಾಯಾವಸ್ಥೆಗೂ, ಐದನೇ ದಿನವನ್ನು ತಂದೆಯ ಅವಸ್ಥೆಗೂ, ಈ ದಿವಸ ಆರನೇ ದಿನವನ್ನು ನಾವು ವೃದ್ಧಾವಸ್ಥೆಗೂ ನಾವು ಹೋಲಿಕೆ ಮಾಡಿ ಧ್ಯಾನ ಮಾಡಿದ್ದೇವೆ. ಇವತ್ತು ಮಾಡಲಿಕ್ಕಿದ್ದೇವೆ. ಕಡೆಯದಾಗಿ ವೃದ್ಧಾವಸ್ಥೆಯನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾನು ನಂಬ್ತೇನೆ ಕಳೆದ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿತ್ತೆಂದು ನಾನು ನಂಬ್ತೇನೆ. ಸರಿ, ನಾವು ಈ ದಿವಸ ವೃದ್ಧಾವಸ್ಥೆ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. ಕರ್ತನು ತಾನೇ ನಮ್ಮ ಗ್ರಹಿಕೆಯನ್ನು ತೆರೆದು ಇದನ್ನು ನಮಗೆ ತಿಳಿಯಪಡಿಸಲಿ, ನಮಗೆ ಅರ್ಥಪಡಿಸಲಿ, ಪ್ರಕಟಿಸಲಿ. ಸರಿ, ನಾವು ಈ ಸಮಯದಲ್ಲಿ ವೃದ್ಧಾವಸ್ಥೆ ಕುರಿತಾಗಿ ನಾವು ಧ್ಯಾನ ಮಾಡುವ ವಾಕ್ಯ ಭಾಗ ಆದಿಕಾಂಡ 1ನೇ ಅಧ್ಯಾಯ ಅದರಲ್ಲಿ 24ನೇ ವಚನದಿಂದ 31ನೇ ವಚನದವರೆಗೂ ಓದೋಣ. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದಲ್ಲಿ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆಯೇ ಆಯಿತು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 6ನೆಯ ದಿನವಾಯಿತು. ಓಕೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ ಕರ್ತನು 6ನೇ ದಿನದಲ್ಲಿ ಇಲ್ಲಿ ಕೆಲವು ಪ್ರಾಣಿಗಳನ್ನು, ಪಶುಗಳನ್ನು, ಕ್ರಿಮಿಕೀಟಗಳನ್ನು ಆತನು ಉಂಟು ಮಾಡಿರೋದನ್ನ ಕಾಣ್ತೀವಿ. ಅದೇ 6ನೇ ದಿನದ ಕಡೆಗೆ ಅದೆಲ್ಲವನ್ನ ಮಾಡಿ ಕಡೆಗೆ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಾರೂಪ್ಯಕ್ಕೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡುವುದನ್ನು ನಾವಿಲ್ಲಿ ಕಾಣ್ತೇವೆ. ಮನುಷ್ಯನನ್ನು ಉಂಟು ಮಾಡಿದ ನಂತರದಲ್ಲಿ ಕರ್ತನು ಅವರಿಗೆ ಆಕಾಶದಲ್ಲಿ, ಭೂಮಿಯ ಮೇಲೆ, ಜಲಚರದ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಎಲ್ಲ ಜಲಜಂತುಗಳ ಮೇಲೆ ಅಧಿಕಾರವನ್ನು, ದೊರೆತನವನ್ನು ಕೊಟ್ಟದ್ದನ್ನು ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಇದರ ಕುರಿತಾಗಿ ನಾವು ಧ್ಯಾನಿಸೋಣ, ಮುಂದುವರೆದು ಧ್ಯಾನಿಸೋಣ. ಇಲ್ಲಿ ನಾವು ವೃದ್ಧಾಪ್ಯವನ್ನು ಧ್ಯಾನಿಸ್ಲಿಕ್ಕಾಗಿದ್ದೇವೆ. ಇದು ವೃದ್ಧಾಪ್ಯ ಅಥವಾ ಓಲ್ಡ್ ಏಜ್. ನಮ್ಮ ಮನೆಗಳಲ್ಲಿ ಅನೇಕರು ವಯಸ್ಸಾದವರು, ವೃದ್ಧರು ಇರುತ್ತಾರೆ. ಈ ವೃದ್ಧರು ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂಥ ವಯಸ್ಸಾದವರು, ಮನೆಯಲ್ಲಿರ್ತಕ್ಕಂಥ ಚಿಕ್ಕವರು, ದೊಡ್ಡವರು, ಪ್ರಾಯಸ್ಥರು, ಯೌವನಸ್ಥರು, ಮಕ್ಕಳು ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವವರಾಗಿ, ಒಂದು ದೊರೆತನ ಮಾಡುವವರಾಗಿ ಕಾಣಿಸುವುದನ್ನು ನಾವು ಕಾಣ್ತೀವಿ. ಕೆಲವು ಅಜ್ಜಿ ತಾತ ಏನು ಮಾಡ್ತಾನೆ ಮನೆಯಲ್ಲಿ, ಅದನ್ನ ಮಾಡಬೇಡ, ಅದನ್ನ ಮುಟ್ಬೇಡ, ಇದನ್ನ ಹೀಗೆ ಮಾಡು, ಇದನ್ನ ಈ ಥರ ಮಾಡು ಹೇಳ್ತಾನೇ ಇರ್ತಾರೆ. ಕಾನ್ಸ್ಟೆಂಟಾಗಿ ಹೇಳೋರಾಗಿರ್ತಾರೆ. ಯಾಕತ್ರ ಅವರು ಕಾನ್ಸ್ಟೆಂಟಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಎಲ್ಲ ಅವಸ್ಥೆಯನ್ನು ದಾಟಿ ಬಂದಿದ್ದಾರೆ. ಮತ್ತೆ ಹೀಗಾಗಿ ಅವರಿಗೆ ಅನುಭವ ಅದೇ.
ಅವರು ಸಂಪೂರ್ಣ ಬೆಳೆದವರಾಗಿ ಕಾಣಿಸ್ತಾರೆ. ಬೆಳೆದು ಇದ್ದಾರೆ, ಅನುಭವದಲ್ಲಿ ಬೆಳೆದಿದ್ದಾರೆ, ಅನೇಕ ವಿಚಾರಗಳಲ್ಲಿ ಬೆಳೆದಿದ್ದಾರೆ. ಬೆಳೆದಿರೋದ್ರಿಂದ ಈಗ ಅವರಿಗೆ ಅಧಿಕಾರ ಉಂಟು ಅದನ್ನು ಮಾತನಾಡಲಿಕ್ಕೆ. ಈಗ ಅದನ್ನೇ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ನಮ್ಮಲ್ಲಿ ಇಲ್ಲಿ ನಾವು ಪ್ರಾರಂಭದಲ್ಲಿ ನೋಡುವಂಥ ಒಂದು ವಿಷಯ, ಪ್ರಾಣಿಗಳ ಕುರಿತಾಗಿ ನಾವಲ್ಲಿ ನೋಡ್ತಾ ಇದ್ದೀವಿ, ಆಮೇಲೆ ಮನುಷ್ಯನ ಕುರಿತಾಗಿ ನಾವು ನೋಡ್ತೇವೆ. ನಮ್ಮಲ್ಲಿ ಸಹ ಕೆಲವು ಸಂಗತಿಗಳಿದೆ. ನಾವು ಈ ಲೋಕದಲ್ಲಿ ಯಾವುದೋ ನಾವು ತಂದೆ ಅವಸ್ಥೆಯನ್ನ ದಾಟಿ ಬಂದರೂ ಸಹ ನಂತರದಲ್ಲಿ ಈಗ ನಾವು ವೃದ್ಧಾಪ್ಯನ ದಾಟಲೇಬೇಕಾಗಿದೆ. ವೃದ್ಧಾಪ್ಯಕ್ಕೆ ನಾವು ಬರಲೇಬೇಕಾಗಿದೆ. ವೃದ್ಧಾಪ್ಯಕ್ಕೆ ನಾವು ಹತ್ರಕ್ಕೆ ಬರಲೇಬೇಕಾಗಿದೆ. ನಾವು ಅಧಿಕಾರ ನಡೆಸಬೇಕೆಂದು ಕರ್ತನು ಬಯಸುವವನಾಗಿದ್ದಾನೆ. ಎಲ್ಲರಿಗೂ ಅಧಿಕಾರವಲ್ಲ, ಎಲ್ಲರಿಗೂ ಅಧಿಕಾರವಿಲ್ಲ. ನಾವು ನೋಡೋದಾದ್ರೆ ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರನ್ನ ಕರೆದು ಆತನು ಹೇಳುವನಾಗಿದ್ದಾನೆ. ತನ್ನ ಶಿಷ್ಯರಿಗೆ ಮಾತ್ರ ಆತನ ಅಧಿಕಾರನ ಕೊಟ್ಟ. ಅವುಗಳ ಮೇಲೆ, ಚೇಳುಗಳ ಮೇಲೆ, ವೈರ್ಯ ಸಮಸ್ತ ಮಲದ ಮೇಲೆ ಆತನ ಶಿಷ್ಯರಿಗೆ ಅಧಿಕಾರ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದ್ರಿಂದ ನೀವು ಹೊರಟು ಹೋಗಿ ಅಂತ ಶಿಷ್ಯರಿಗೆ ಆತ ಹೇಳ್ದ. ಹಾಗಿದ್ರೆ ಪ್ರಿಯ, ಶಿಷ್ಯರಾದವರಿಗೆ ಮಾತ್ರವೇ. ಶಿಷ್ಯರು ಅಂದ್ರೆ ಯಾರು? ಆತನಂತೆ ಮಾತನಾಡುವವರು, ಆತನಂತೆ ಜೀವಿಸುವವರು, ಆತನಿರುವಲ್ಲಿ ಇರುವವರು, ಆತನ ಬಯಕೆಯನ್ನು ನೆರವೇರಿಸುವವರು, ಆತನ ಆಜ್ಞೆಗೆ ಅನುಗುಣವಾಗಿ ನಡ್ಕೊಳ್ಳುವವರು, ಆತನ ಮಾತಿಗೆ ನಡುಗುವವರೇ ಶಿಷ್ಯರು. ಆತನನ್ನು ಪ್ರೀತಿಸುವವರೇ ಶಿಷ್ಯರು. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ಕಲಿಯುವಂತ ಒಂದು ಮುಖ್ಯವಾದ ವಿಷಯ, ನಾವು ವೃದ್ಧಾಪ್ಯಕ್ಕೆ ಬರಬೇಕಂದ್ರೆ, ನಾವು ಪರ್ಫೆಕ್ಷನ್ಗೆ ಬರ್ಬೇಕಂದ್ರೆ ನಾವು ಆತನ ಸಾರೂಪ್ಯ ಉಳ್ಳವರಾಗಬೇಕು. ನಾವು ಆತನ ಹೋಲಿಕೆಗೆ ತಕ್ಕಂತೆ ನಾವು ಮಾರ್ಪಡಬೇಕಾಗಿದೆ. ಬೈಬಲ್ನ ಒಂದು ಕೇಂದ್ರ ಬಿಂದು ಇದುವೆ. ರೋಮಪುರ 8ನೇ ಅಧ್ಯಾಯದ 29ನೇ ವಚನವನ್ನು ನಾವು ನೋಡುವುದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೀಗೆ ಪೌಲನು ಬರೆಯೋದನ್ನು ನಾವು ಕಾಣ್ತೇವೆ. ಆ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಸೊ ನಮ್ಮನ್ನ ಮೊದಲೇ ನೇಮಕ ಮಾಡಿದ್ದಾನೆ, ಆತನ ಸಾರೂಪ್ಯವುಳ್ಳವರಾಗಬೇಕು. ಈಗ ನಾವು ಆದಿಕಾಂಡದ 1ನೇ ಅಧ್ಯಾಯದ ಕೆಲವು ವಾಕ್ಯ ಭಾಗಗಳನ್ನ ನಾವು ಅಲ್ಲಿ ಓದುವಾಗ ತಿರುಗಿ ನಾವು ನೋಡಿದ ವಿಷಯ ಸಾರೂಪ್ಯವುಳ್ಳವರಾಗಿ. ಸಾರೂಪ್ಯ 26ನೇ ವಚನದಲ್ಲಿ ನಮ್ಮ ಸಾರೂಪ್ಯದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ. ಮತ್ತೆ 27ನೇ ವಚನದಲ್ಲಿ ದೇವರು ಮನುಷ್ಯನು ತನ್ನ ಸಾರೂಪ್ಯದಲ್ಲಿ, ಅದೇ ವಚನದಲ್ಲಿ ತಿರುಗಿ ದೇವ ಸ್ವರೂಪದಲ್ಲಿ. ಹಾಗಿದ್ರೆ ಈ 4-5 ವಚನಗಳಲ್ಲಿಯೇ ಸ್ವರೂಪ ಅನ್ನುವಂಥದ್ದು ಮತ್ತೆ 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 ಬರುವಂಥದ್ದಾಗಿದೆ. ದೇವರಿಗೆ ನಾವು ಶಿಶುವಸ್ಥೆಯಲ್ಲಿಯೋ, ಮಕ್ಕಳಾವಸ್ಥೆಯಲ್ಲಿಯೋ, ಯವನಾವಸ್ಥೆಯಲ್ಲಿಯೋ, ಪ್ರಾಯಾವಸ್ಥೆಯಲ್ಲಿಯೋ, ತಂದೆಯಾವಸ್ಥೆಯಲ್ಲಿಯೋ ಇರುವುದಕ್ಕಿಂತ ಅಧಿಕವಾಗಿ ಸಂತೋಷ ಕೊಡುವಂಥ ವಿಷಯ ಯಾವುದು ಅಂತ ಹೇಳಿದ್ರೆ, ತನ್ನ ಸಾರೂಪ್ಯವುಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ಆತನ ಹೋಲಿಕೆಗೆ ಸರಿಯಾಗಿ ನಾವು ಮಾರ್ಪಡಬೇಕೆಂದು ಆತನು ಬಯಸುವ ಆತನಾಗಿದ್ದಾನೆ. ತನ್ನ ಸಾರೂಪ್ಯ ಎಲ್ಲಿದೆ ಅಂದ್ರೆ ಕ್ರಿಸ್ತನಲ್ಲಿ ಅದೇ. ಕ್ರಿಸ್ತನ್ ಎಲ್ಲಿದ್ದಾನೆ? ವಾಕ್ಯ ಸ್ವರೂಪನಾಗಿ ಆತನ ನಮ್ಮ ಕೈಯಲ್ಲಿಯೇ ಇದ್ದಾನೆ. ಆತನನ್ನೇ ನಾವು ಈ ಲೋಕಕ್ಕೆ ತೋರ್ಪಡಿಸಬೇಕಾಗಿದೆ. ಆತನ ಸಾರೂಪ್ಯ ಉಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ಯಾರಲ್ಲಿ ಆತನ ಸಾರೂಪ್ಯವಿದೆಯೋ, ಯಾರಲ್ಲಿ ಆತನ ಹೋಲಿಕೆ ಇದೆಯೋ ಅಲ್ಲಿ ದೇವರ ಅಧಿಕಾರವಿದೆ. ಎಲ್ಲದರ ಮೇಲೆ ಆತನ ಅಧಿಕಾರ ಕೊಡುವ ಆತನಾಗಿದ್ದಾನೆ. ನಾನು ಅನೇಕ ಸೇವಕರುಗಳ ಕುರಿತಾಗಿ ನಾನು ಹೇಳಿದ್ದೇನೆ, ಅವರು ದೇವರ ಸಾರೂಪ್ಯವುಳ್ಳವರಾಗಿ ಮಾರ್ಪಡುತ್ತಾ ಅವರು ದೇವರ ಅಧಿಕಾರವನ್ನು ಹೊಂದ್ಕೊಳ್ತಾ ಬಂದರು. ಅನೇಕ ವಿಚಾರಗಳಲ್ಲಿ ದೇವರ ಅಧಿಕಾರ. ಹಾಗಿದ್ರೆ ನಾವು ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕಾಗಿದೆ ಪ್ರಿಯರೇ. ಅಲ್ಲಿ ಪ್ರಾರಂಭದಲ್ಲಿ ನಾವು ನೋಡುವಾಗ ಕೆಲವು ಪ್ರಾಣಿಗಳನ್ನ ಅಲ್ಲಿ ಉಂಟು ಮಾಡಿದ್ರು, ಕೆಲವು ಪಶುಗಳನ್ನ ಉಂಟು ಮಾಡಿದ್ರು, ಕ್ರಿಮಿಕೀಟಗಳನ್ನ, ಬೇರೆ ಜಂತುಗಳನ್ನ, ಮೃಗಗಳನ್ನ ಉಂಟು ಮಾಡಿದ್ದನ್ನ ನಾವು ಕಾಣ್ತೀವಿ. ಸೊ ನಮ್ಮಲ್ಲಿಯೂ ಕೂಡ ನಾವು ತಂದೆ ಅವಸ್ಥೆ ಬಂದರೂ ಸಹ ನಮ್ಮಲ್ಲಿ ಇನ್ನೂ ದೇವರ ಸಾರೂಪ್ಯಕ್ಕೆ ವಿರುದ್ಧವಾದಂತಹ ಸ್ವರೂಪ ನಮ್ಮಲ್ಲಿ ಅದೇ. ಹಾಗಿರೋದ್ರಿಂದ ನಾವು ದೇವ ಸ್ವರೂಪಕ್ಕೆ ನಾವು ತಿರುಗಬೇಕಾಗಿದ್ದೀರ. ದೇವರ ಸ್ವರೂಪವುಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ಯಾಕೆ ದೇವರ ಸ್ವರೂಪ ನಮ್ಮಲ್ಲಿ ಈಗ ಇಲ್ಲ ಅಂತ ನಾವು ಹೇಳೋದಾದ್ರೆ, ಆದಾಮ ಪಾಪ ಮಾಡಿದ ಕೂಡಲೇ ಆತನ ದೇವರ ಏನಂತ ಹೇಳೋದು, ಮಹಿಮೆನ ಆತ ಕಳ್ಕೊಂಡ, ಗುಣ ಸ್ವಭಾವಗಳನ್ನ ಆತ ಕಳ್ಕೊಂಡ, ದೇವರ ಹೋಲಿಕೆಯನ್ನ ಆತ ಕಳ್ಕೊಂಡ. ಈಗ ಆತನ ಯಾರನ್ನ ಹೋಲ್ತಾ ಇದ್ದಾನೆ, ಮನುಷ್ಯ ಯಾರಿಗೆ ಹೋಲಿಕೆ ಆಗ್ತಾ ಇದ್ದಾನಂದ್ರೆ ಆತನಲ್ಲಿ ಮೃಗದ ಸ್ವಭಾವಗಳಿದೆ. ಆತನ ಪಶುವಿನಂತೆ ಆತ ಜೀವಿಸುವ ಆತನಾಗಿದ್ದಾನೆ. ಒಂದು ಪಶುವಿನಂತೆ, ಒಂದು ಮೃಗದಂತೆ
ಪಶು, ಸಾಧಾರಣ ಒಂದು ಪ್ರಾಣಿ ನಾವು ನೋಡುವಾಗ ಅದು ಚೆನ್ನಾಗಿ ತಿನ್ನುತ್ತೆ, ಮಲಗುತ್ತೆ, ಅದು ದಿನನಿತ್ಯದ ಕಾರ್ಯಗಳನ್ನ ನಡೆಸುತ್ತೆ. ಓ ಮಾಯೆ ಅಂತ ಹೇಳ್ತಾರೆ ಉಂಡು ಮಲಗು ಏಳು ಎಂಬುದಾಗಿ. ಆ ರೀತಿಯಾದ ಪ್ರಾಣಿಯಂತೆ ಜೀವಿಸುವ ಆತನಾಗಿ ಕಾಣಿಸ್ಕೊಳ್ತಾನೆ. ಮತ್ತೆ ಅನೇಕ ಕಾರ್ಯಗಳಲ್ಲಿ ಆತ ಲೈಂಗಿಕ ಕಾರ್ಯದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವಾಗ ಆ ಮನುಷ್ಯನಲ್ಲಿ ದೇವರ ಸ್ವರೂಪವೇ ಇಲ್ಲದೆ ಇರುವಂತ ಪರಿಸ್ಥಿತಿ ಅದೇ, ದೇವರ ಹೋಲಿಕೆ ಇಲ್ಲದ ಪರಿಸ್ಥಿತಿ ಅದೇ. ಎಲ್ಲವೂ ಸೈತಾನನ ಸ್ವಭಾವವೇ ತುಂಬಿಕೊಂಡಿದೆ. ಹಾಗಿದ್ರೆ ನಾವು ಆತ್ಮಿಕವಾಗಿ ಬೆಳೆದ್ವಿ ಅಂತ ಹೇಳಿದ್ರೆ, ಬೆಳೆದಿದ್ದೇವೆ ಅಂತ ಹೇಳಿ ನಾವು ಹೇಳ್ಬೇಕನ್ನೋದಾದ್ರೆ ಈ ಹಂತಕ್ಕೆ ನಾವು ಬರಲೇಬೇಕಾಗಿದೆ. ಈ ಹಂತವನ್ನ ಒಂದು ದಿನದಲ್ಲಿ ಈ ಹಂತಕ್ಕೆ ನಾವು ಬಂದ್ಬಿಡಕ್ಕಾಗುತ್ತಾ ಅಂದ್ರೆ ಇಲ್ಲ. ಈ ಹಂತಕ್ಕೆ ಅನೇಕ ಏನಂತ ಹೇಳ್ಬೋದು ಸ್ಟೆಪ್ಸ್ ಇದೆ. ಈ ಸ್ಟೇಜಿಗೆ ನಾವು ಬರ್ಬೇಕಂತ ಹೇಳಿದ್ರೆ ನಾವು ಕ್ರಿಸ್ತನನ್ನ ಪ್ರತಿ ದಿವಸ ನೋಡ್ಬೇಕಾಗಿದೆ. ಈ ಹಂತಕ್ಕೆ ನಾವು ಬರ್ಬೇಕು. ಯಾರು ಈ ಹಂತಕ್ಕೆ ಬರಲಿಲ್ಲ, ಕ್ರಿಸ್ತನನ್ನ ಹೊರತುಪಡಿಸಿ ಇನ್ಯಾರು ಇಲ್ಲ. ಕ್ರಿಸ್ತನಂತೆ ನಾವು ಮಾರ್ಪಡ್ಬೇಕಾಗಿದೆ. ಕ್ರಿಸ್ತನೇ ಒಂದು ದಿವಸ ಮಧ್ಯಾಕಾಶದಲ್ಲಿ ಬಂದು ನಮ್ಮನ್ನ ಈ ಸ್ಥಿತಿಯಲ್ಲಿ ನಮ್ಮನ್ನ ಮಾರ್ಪಡಿಸುವುದಕ್ಕಿದ್ದಾನೆ. ಇದನ್ನ ಮಾರ್ಪಡಿಸಿದ ನಂತರ ಆತನು ನಮಗೆ ಅಧಿಕಾರವನ್ನ ಕೊಡುವ ಆತನಾಗಿದ್ದಾನೆ. ಆತನು ನಮಗೆ ಅಧಿಕಾರವನ್ನ ಕೊಡ್ತಾನೆ. ನಾವು ಆತನೊಂದಿಗೆ ಸೇರಿ ಆಳ್ವಿಕೆ ಮಾಡುವವರಾಗಿದ್ದೇವೆ. ಬೈಬಲ್ನಲ್ಲಿ ಅದು ಬರೆಯಲ್ಪಟ್ಟದೆ. ಯಾರು ಜಯಶಾಲಿ ಆಗುತ್ತಾನೋ ಅವನಿಗೆ ಕಬ್ಬಿಣದ ಕೋಲು, ಅವರಿಗೆ ಸಿಂಹಾಸನ. ಹಾಗಿದ್ರೆ ಅಧಿಕಾರ ಎಂಬುದು ಒಂದು ದಿನದಲ್ಲಿ ನಾವು ಪಡ್ಕೊಳಕ್ ಆಗೋದಿಲ್ಲ ಪ್ರಿಯರೇ. ಕರ್ತನು ಕೊಡುವ ಅಧಿಕಾರ ನಾವು ಹೊಂದ್ಕೋಬೇಕಂತ ಹೇಳಿದ್ರೆ, ಆ ದೊರೆತನ ನಮಗೆ ಬೇಕಂತ ಹೇಳಿದ್ರೆ ನಾವು ಆತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕು. ಆತನಂತೆಯೇ ನಾವು ಮಾರ್ಪಡ್ಬೇಕು. ಆತನ ಗುಣ ಸ್ವಭಾವದಲ್ಲಿ ನಾವು ಬೆಳೆಯಬೇಕು. ಆತನಂತೆ ನಾವು ಈ ಲೋಕಕ್ಕೆ ಕಾಣಿಸಲ್ಪಡಬೇಕು. ಈಗ ಆತನಂತೆ ನಾವು ಮಾರ್ಪಡ್ಬೇಕು, ಆತನ ಸ್ವಭಾವ ನಾವು ಕಲ್ತ್ಕೋಬೇಕಂತ ಹೇಳಿದ್ರೆ ಹೇಗ್ ಸಾಧ್ಯ? ನಾವು ನೋಡುವಂತೆ ಆತ ನಮ್ಮ ಕಣ್ಮುಂದೆ ಇರೋದಾಗಿದ್ರೆ ಆತನ ನೋಡಿ ನಾವು ಕಲ್ತ್ ಬಿಡ್ಬೋದಾಗಿತ್ತು. ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಗೆ ಕಾಣಿಸ್ತಾನಂದ್ರೆ ಆ ವ್ಯಕ್ತಿನ ನೋಡಿ ನಾವು ಕಲ್ತ್ ಬಿಡ್ಬೋದು. ಆತನ ಮಾತಾಡೋ ಭಾಷೆ ಕಲಿಬಹುದು, ಆತನ ನಡ್ಕೊಂಡ ವಿಧವನ್ನ ನೋಡಿ ನಾವು ಕಲಿಯೋದಕ್ಕೆ ಪ್ರಯತ್ನಿಸಬಹುದು, ಆತನ ಮಾಡಿದಂತೆಯೇ ಮಾಡೋದಕ್ಕೆ ಪ್ರಯತ್ನಿಸಬಹುದು. ಆದ್ರೆ ಯೇಸು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ, ಆದ್ರೆ ಆತ ನಮ್ಮೊಂದಿಗಿದ್ದಾನೆ, ಆತನ ವಾಕ್ಯ ಸ್ವರೂಪನಾಗಿ ಇದ್ದಾನೆ. ಹಾಗಿದ್ರೆ ಈ ವಾಕ್ಯದ ಮೂಲಕವಾಗಿಯೇ ನಾವು ಆತನನ್ನು ಅರಿತುಕೊಳ್ಳಿಕ್ಕಿದ್ದೇವೆ. ಈ ವಾಕ್ಯವನ್ನ ನಾವು ಓದ್ತಾ ಆತನಂತೆಯೇ ನಾವು ಮಾರ್ಪಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಒಂದು ವಾಕ್ಯವನ್ನ ಹೀಗೆ ಹೇಳ್ತಾರೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅದರಲ್ಲಿ ಹೀಗೆ ಒಂದು ವಚನ ಬರೆಯಲ್ಪಟ್ಟಿದೆ, 63ನೇ ವಚನ. ನಾವು ಅದನ್ನ ಒಟ್ಟಾಗಿ ಓದೋಣ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಯೇಸು ಹೇಳಿದ ಮಾತುಗಳೇ ಆತ್ಮವಾಗಿ ಇದೆಯಂತೆ, ಯೇಸು ಹೇಳಿದ ಮಾತುಗಳೇ ಜೀವವಾಗಿಯೂ ಇದೆಯಂತೆ. ಲೈಫ್ ಅಂಡ್ ಸ್ಪಿರಿಟ್. ಯೇಸು ಕ್ರಿಸ್ತನ ಜೀವ, ಯೇಸು ಕ್ರಿಸ್ತನ ಆತ್ಮ ಆತನ ಮಾತಿನಲ್ಲಿ ಅಡಕವಾಗಿದೆ. ನಾವು ಸಾಧಾರಣವಾಗಿ ಈ ದುರಾತ್ಮದಿಂದ ಪೀಡಿತರಾದವರು, ದೆವ್ವದಿಂದ ಹಿಡಿಯಲ್ಪಟ್ಟವರು ಜೀವಿತ ನಾವು ನೋಡೋದಾದ್ರೆ ಅವ್ರ ಲೈಫ್ ಸ್ಟೈಲ್, ಅವರ ಗುಣ ಸ್ವಭಾವಗಳೆಲ್ಲ ನೋಡಿದ್ರೆ ವಿಚಿತ್ರವಾಗಿರ್ತದೆ. ಯಾಕತ್ರ ವಿಚಿತ್ರವಾಗಿದೆ ಅಂದ್ರೆ ಅವರು ದುರಾತ್ಮಗಳಿಂದ ಹಿಡಿಯಲ್ಪಟ್ಟಿದ್ದಾರೆ, ದುರಾತ್ಮನಿಂದ ತುಂಬಲ್ಪಟ್ಟವರಾಗಿದ್ದಾರೆ. ಅದಕ್ಕೆ ದುರಾತ್ಮಗಳಂತೆ ವರ್ತಿಸ್ತಾರೆ. ತಲೆಲ್ಲ ಕಿತ್ಕೊಳ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ತಮ್ಮನ್ನು ಹೊಡ್ಕೊಳ್ತಾರೆ, ಬಾಧಿಸ್ಕೊಳ್ತಾರೆ. ಯಾಕೆ ಈ ತರ ಆಡ್ತಿದ್ದಾರೆ? ಅವರು ದುರಾತ್ಮದಿಂದ ತುಂಬಲ್ಪಟ್ಟಿದ್ದಾರೆ. ಅದರಿಂದ ಹಾಗಿದ್ರೆ ಇಲ್ಲಿ ಯೇಸು ಹೇಳ್ತಿದ್ದಾರೆ, ನನ್ನ ಮಾತುಗಳು ಏನಾಗಿದೆ? ಆತ್ಮವಾಗಿದೆ. ಯಾವ ಆತ್ಮ? ದೇವರ ಆತ್ಮ. ಈಗ ಆತನ ವಾಕ್ಯಗಳಿಂದ ನಾವು ದೇವರ ಆತ್ಮನನ್ನು ನಮ್ಮೊಳಗಡೆ ತುಂಬಿಕೊಳ್ತೀವಿ. ಆತನ ಮಾತುಗಳಿಂದ ನಾವು ದೇವರ ಆತ್ಮನಿಂದ ತುಂಬಿಕೊಳ್ತೀವಿ. ಆತನ ವಾಕ್ಯಗಳನ್ನ ಓದ್ತಾ ಧ್ಯಾನಿಸ್ತಾ ಆತನ ಆತ್ಮಗಳಿಂದ ಆತ್ಮನಿಂದ ತುಂಬಲ್ಪಡುತ್ತಾ ಆತನನ್ನೇ ನಾವು ತೋರ್ಪಡಿಸಲಿಕ್ಕೆ ಸಾಧ್ಯ. ಹಾಗಿದ್ರೆ ಆತನ ಜೀವನ ನಮ್ಮೊಳಗಡೆ ಬರುವಂತದ್ದಾಗಿದೆ. ಒಬ್ಬ ವ್ಯಕ್ತಿಯೊಳಗಡೆ ದೆವ್ವ ಇರೋದಾದ್ರೆ ಆತ ದೆವ್ವದಂತೆ ವರ್ತಿಸುವುದು ನಿಜವಾಗಿರೋದಾದ್ರೆ, ನಮ್ಮೊಳಗಡೆ ದೇವರ ಆತ್ಮ ಬರೋದಾದ್ರೆ ದೇವರಂತೆ ವರ್ತಿಸುವುದು ನಿಜವೇ. ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಯಾವ ಜೀವ ನಮ್ಮೊಳಗಡೆ? 1 ಕೊರಿಂಥ 6ನೇ ಅಧ್ಯಾಯ 17ನೇ ವಚನ. ಕರ್ತನ ಸಂಸರ್ಗದಲ್ಲಿರುವವನಾದರೋ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ನಾವು ಆತನಂತೆ ಮಾರ್ಪಡ್ಬೇಕು, ಆತನೊಳಗಡೆ ಸೇರ್ಕೊಡ್ಬೇಕು, ಆತನಂತೆ ಮಾರ್ಪಡ್ಬೇಕಂದ್ರೆ ಅಷ್ಟೇ, ಆತನ ಸಂಸರ್ಗದಲ್ಲಿರಬೇಕು, ಆತನ ಜೊತೆಯಲ್ಲೇ ಇರ್ಬೇಕು, ಆತನ ಜೊತೆಯಲ್ಲಿ ಸಮಯ ಕಳಿಬೇಕು. ನಾವು ಯಾರನ್ನ ಅಧಿಕವಾಗಿ ನೋಡ್ತಾ ಇರ್ತೀವೋ ಅವರಂತೆ ನಾವು ಮಾರ್ಪಡ್ತೀವಿ.
ಆ, ನೋಡ್ರಿ ಕೆಲವರೆಲ್ಲ ಈ ಮುಸಲ್ಮಾನರ ಆ ಒಂದು ಕ್ಷೇತ್ರದಲ್ಲಿ ಅವರು ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆ ಮನೆಗಳಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಆ ಜಾಗಗಳಲ್ಲಿ ವಾಸ ಮಾಡ್ತಿರ್ತಾರೆ. ಏನಾಗುತ್ತೆ ಕಾಲಕ್ರಮೇಣ ಅವರು ಅಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಆ ಜನಗಳ ಪ್ರಭಾವ ಅವ್ರಿಗೆ ಈಗ ಹಿಂದಿ ಅರ್ಥ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ಹೇಗೆ ಹೇಳೋದು, ಉರ್ದು ಅರ್ಥ ಆಗೋದಕ್ಕೂ ಪ್ರಾರಂಭ ಆಗುತ್ತೆ. ಉರ್ದು ಮಾತಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅವರ ಜೀವನ ಶೈಲಿನ ಇವರು ಕೂಡ ಕಲ್ತು ಬಿಡ್ತಾರೆ. ಆ, ನಾವೆಲ್ಲಿರ್ತೇವೋ, ನಾವ್ ಯಾರನ್ನ ನೋಡ್ತಾ ಇರ್ತೇವೋ, ನಾವ್ ಯಾರನ್ನ ಕೇಳಿಸ್ಕೊಳ್ತಾ ಇರ್ತೀವೋ, ನಾವ್ ಅವರಂತೆಯೇ ಜೀವಿಸ್ತೇವೆ. ನನ್ನ ಧರ್ಮಪತ್ನಿ ಒಮ್ಮೆ ಅವ್ರ ಮಂಗಳೂರು ಉಡುಪಿ ಕಡೆ ಹೋದ್ರು. ಅವರ ಸಹೋದರಿಯ ಉಡುಪಿಯಲ್ಲಿ ಅವರು ಇರ್ತಾರೆ. ಅವ್ರನ್ನ ಭೇಟಿ ಮಾಡಿ ಸ್ವಲ್ಪ ದಿನ ಅವ್ರ ಜೊತೆ ಸಮಯ ಕಳೆದು ಬರೋದಕ್ಕಾಗಿ ಅವ್ರು ಹೋದ್ರು. ಅಲ್ಲಿಂದ ಅಲ್ಲಿದ್ದು ವಾಪಸ್ ಮತ್ತೆ ಅವರು ನಮ್ಮಪ್ಪ ಊರಿಗೆ ಬಂದ್ರು. ಬಂದ ಮೇಲೆ ಈಗ ಅವರ ಮಾತೆಲ್ಲ ಬದಲಾಗಿದೆ. ಅವರ ಮಾತುಗಳಲ್ಲಿ ಸ್ಲ್ಯಾಂಗ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಎಂತ ಉಂಟು, ಯಾಕೆ ಈ ತರ ಅವರು ಆ ಕಡೆ ಉಡುಪಿ ಕಡೆಯಲ್ಲಿ ಮಾತಾಡೋ ತರ ಇಲ್ಲಿ ಮಾತಾಡ್ತಿದ್ದಾರೆ. ನನಗೆ ಆಶ್ಚರ್ಯ, ಏನಪ್ಪಾ ಇವರು ಈಗ ಮಾತಾಡ್ತಾರಲ್ಲ. ಕಾರಣ ಇಷ್ಟೇ, ಅವ್ರ ಜೊತೆನಲ್ಲಿ ಇದ್ದಿದ್ರಿಂದ ಆ ಸ್ಲ್ಯಾಂಗ್ ಅವರಿಗೂ ಕೂಡ ಬಂದ್ಬಿಡ್ತು. ಸೊ ನಾವ್ ಯಾರ ಸಂಗಡ ಇರ್ತೀವೋ ಅವರಂತೆ, ನಾವೆಲ್ಲಿರ್ತೇವೋ ಅವರಂತೆ. ನಂಗೆ ತುಂಬಾ ದಿನಗಳ ಹಿಂದೆ ಐ ಥಿಂಕ್ ತುಂಬಾ ಚಿಕ್ಕವನಾಗಿದ್ದಾಗ ನೋಡಿದ ಒಂದು ಕೇಳಿಸ್ಕೊಂಡಂತಹ ಒಂದು ಕತೆ, ನನ್ನ ಶಾಲೆ ಟೀಚರ್ಸ್ ಮೂಲಕ. 2 ಗಿಳಿಯ ಕತೆ. ಒಬ್ಬ ಋಷಿ, ಒಬ್ಬ ಸನ್ಯಾಸಿ ಇದ್ದ, ಆತನಿಗೆ 2 ಗಿಳಿಗಳಿದ್ವು. ಆ ಗಿಳಿಗಳು ಏನಾಯ್ತು ಅಂತ ಹೇಳಿದ್ರೆ, ಋಷಿ ಹತ್ರ ಇದ್ದ ಗಿಳಿ ಯಾವಾಗ್ಲೂ ಕೂಡ ಸಾಧು ಅಂತೆ. ಯಾರಾದ್ರೂ ಬಂದ್ರೆ ಋಷಿ ಅವ್ರನ್ನ ಕರೀತಾರೆ, ಬನ್ರಿ, ಕೂತ್ಕೊಳ್ರಿ, ವಿಶ್ರಾಂತಿ ತೆಗೆದುಕೊಳ್ರಿ, ಕುಡಿಲಿಕ್ಕೆ ಏನಾದ್ರು ಕೊಡ್ಲಾ, ಈ ರೀತಿಯಲ್ಲಿ ಕೇಳ್ತಾ ಇದ್ರು. ಇದನ್ನ ಗಿಳಿ ಮರಿ ಪ್ರತಿ ದಿವಸ ಕೇಳಿಸ್ಕೊಳ್ತಿತ್ತು. ಕೇಳಿಸ್ಕೊಂಡು ಆ ಗಿಳಿಯು ಕೂಡ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸೋದಕ್ಕೆ ಪ್ರಾರಂಭಿಸ್ತು. ಯಾರಾದ್ರೂ ಬಂದ್ರೆ, ಬನ್ನಿ ಕೂತ್ಕೊಳ್ಳಿ, ಏನಾದ್ರೂ ಕುಡಿತೀರಾ? ಗಿಳಿ ಕೊಡಕ್ಕಾಗಲ್ಲ, ಆದ್ರೂ ಕೂಡ ಅದನ್ನ ಕಲಿತಾ ಇದೆ. ಇನ್ನೊಂದು ಗಿಳಿ ಕಟುಕನ ಅಂಗಡಿಯಲ್ಲಿ ಅದೇ. ಕಟುಕನ ಅಂಗಡಿಯಲ್ಲಿ ಏನಿರುತ್ತೆ ನಿಮಗೆ ತುಂಬಾ ಚೆನ್ನಾಗ್ ಗೊತ್ತು. ಕಟುಕನ ಅಂಗಡಿಯಲ್ಲಿ ಅಲ್ಲಿ ಕುರಿಯನ್ನೋ ಹೋತವನ್ನೋ ಹಿಡಿದು ಕೊಯ್ರಿ, ಕತ್ತರಿಸ್ರಿ, ಚರ್ಮ ಸುಲೀರಿ, ಅದನ್ನೇನ್ ಮಾಡ್ರಿ, ಪೀಸ್ ಮಾಡ್ರಿ. ಸೊ ಈ ತರ ಹೇಳ್ತಿದ್ದಾರೆ. ಸೊ ಈಗ ಹಿಡೀರಿ, ಕಟ್ ಮಾಡಿ ಸುಲಿರಿ, ಈ ಮಾತುಗಳನ್ನೇ ಗಿಳಿ ಕೇಳಿಸ್ಕೊಂಡಿದೆ. ಈಗ ಗಿಳಿ ಏನ್ ಹೇಳುತ್ತೆ ಅಂದ್ರೆ, ಗಿಳಿ ಅದನ್ನ ಹೇಳುತ್ತೆ, ಯಾರಾದ್ರೂ ಅಂಗಡಿಗೆ ಬಂದ್ರೆ, ಕಟುಕನ ಅಂಗಡಿಗೆ ಬಂದ್ರೆ ತಕ್ಷಣ ಹಿಡೀರಿ, ಕಟ್ ಮಾಡಿ ಸುಲಿರಿ ಎಂಬುದಾಗಿ ಹೇಳಂತೆ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಅದು ಯಾರ ಜೊತೆಯಲ್ಲಿತ್ತು, ಯಾರ ಮಾತುಗಳನ್ನ ಕೇಳ್ತಿತ್ತು. ಸೊ ಇದು ತುಂಬಾ ಮುಖ್ಯ. ಒಬ್ಬ ಸೇವಕರು, ನನಗೆ ಒರಿಸ್ಸಾದಿಂದ ಬಂದ ಒಬ್ಬ ಸೇವಕರು ತಮ್ಮ ಪ್ರಸಂಗದಲ್ಲಿ ಒಂದು ಸುಂದರವಾದ ಕಥೆಯನ್ನು ಅವ್ರು ಹೇಳಿದ್ರು. ಇದು 5ನೇ ತರಗತಿಯ ಒಂದು ಪಠ್ಯದಲ್ಲಿ ಅದನ್ನ ಅವ್ರು ಹೇಳ್ಕೊಟ್ರು. ಅವರು ಒರಿಸ್ಸಾ ಭಾಷೆಯನ್ನ ಕಲಿಯುವಾಗ, ಆ ಭಾಷೆ ಕಲಿಸ್ಕೊಡುವಾಗ ಒಬ್ಬ ಚಿಕ್ಕ ಹುಡುಗನ ಹತ್ರ ಅವ್ರು ಕಲ್ತಂತ ಒಂದು ಕತೆ ಇದು. ಅವ್ರು ಅದನ್ನ ಹೇಳ್ತಿದ್ರು. ಆ ಕಥೆನ ನಾನು ನಿಮಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಸಿಂಹ, ಕಾಡಿನ ರಾಜ ಸಿಂಹ ಇತ್ತಂತೆ. ಆ ಸಿಂಹಕ್ಕೆ ಕೆಲವು ಮರಿಗಳಿದ್ದಾವೆ. ಅದರಲ್ಲಿ ಒಂದು ಮರಿ, ಸಿಂಹ ಆ ಒಂದು ಗುಹೆಯನ್ನು ಬಿಟ್ಟು ಹೊರಗೆ ಹೋಗುವಾಗ ಸಿಂಹದ ಮರಿ ಕೂಡ ಸಿಂಹವನ್ನ ಹಿಂಬಾಲಿಸ್ತಾ ಬಂದ್ಬಿಟ್ಟಿದೆ. ಸಿಂಹ ತನ್ನದೇ ಆದ ವೇಗದಲ್ಲಿ ಮುಂದೆ ಹೋಗ್ಬಿಡ್ತು. ಈ ಮರಿ ಪುಟ್ಟ ಹೆಜ್ಜೆನ ಹಾಕೊಂಡು ಬರ್ತಾ ಇದೆ. ಈಗ ತನ್ನ ತಂದೆ ಎಲ್ಲೋ ಹೋಯ್ತು ಅಂತ ಗೊತ್ತಿಲ್ಲ. ಈಗ ಈ ಮರಿ ದಾರಿ ತಪ್ಪಿ ಆ ಕಾಡಿಂದ ಹೊರಗಡೆ ಬಂದ್ಬಿಡ್ತು. ಕಾಡಿಂದ ಹೊರಗೆ ಬಂದ್ಮೇಲೆ ಆ ಕಾಡಿನ ಹೊರಭಾಗದಲ್ಲಿ ಆ ಹಸಿರು ಬಯಲಿನಲ್ಲಿ ಅನೇಕ ಕುರಿಮರಿಗಳು ಅಲ್ಲಿ ಹುಲ್ಲನ್ನು ಮೇಯ್ತಾ ಇದೆ. ಆ ಮರಿಗಳೊಂದಿಗೆ ಇದು ಕೂಡ ಸೇರ್ಕೊಂಡ್ಬಿಡ್ತು. ಇದು ನನ್ನ ತರನೇ ಇದೆಯಲ್ಲ ಇದೆಲ್ಲ, ನಾ ಇದೇ ಗುಂಪಿರ್ಬೇಕೇನೋ ಅಂತ ಹೇಳಿ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತು. ಅಲ್ಲಿರುವ ಕುರಿಗಳಿಗೆ ಇದು ನೋಡಿ ಆಶ್ಚರ್ಯ. ಈ ಕುರಿಗಳನ್ನ ನೋಡುವಾಗ ಈ ಮರಿಗೆ ಇದಕ್ಕೆ ಆಶ್ಚರ್ಯ, ಅದು ನೋಡ್ರೆ ಇವುಗಳಿಗೆ ಆಶ್ಚರ್ಯ. ಅದೆಲ್ಲ ಮ್ಯಾ ಅಂತ ಹೇಳಿದ್ರೆ ಇದು ವ್ಯಾ ಅಂತ ಹೇಳುತ್ತೆ. ಈ ರೀತಿಯಲ್ಲಿ ಆಶ್ಚರ್ಯ ಆಗ್ತಾ ಇದೆ. ಆದ್ರೂ ಇದು ಪ್ರಯತ್ನ ಪಡ್ತಾ ಇದೆ. ಎಲ್ಲ ಮ್ಯಾ ಅಂದ್ರೆ ನಾನು ಮ್ಯಾ ಅನ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ರು. ಮ್ಯಾ ಬರ್ತಾ ಇಲ್ಲ, ವ್ಯಾನೇ ಬರ್ತಾ ಇದೆ. ಎಲ್ಲ ಹುಲ್ಲನ್ನು ತಿಂತಾ ಇದೆ ಕುರಿಗಳು. ಇದು ಹುಲ್ಲನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇದೆ. ಹುಲ್ ತಿನ್ನೋದಕ್ಕೆ ಹೋಗಿ ಕಲ್ಲು ಕಡ್ಡಿ ಕಸ ಎಲ್ಲಾನು ತಿಂತಾ ಇದೆ ಜೊತೆಗೆ. ಈ ತರ ತಿಂತಾ ಇದೆ. ಈ ತರನೇ ಅದು ಕೆಲವು ದಿನಗಳು ಕಳೀತು. ಕುರಿ ಅಟ್ಟಿ ಜೊತೆ ಕುರಿಗಳೆಲ್ಲ ಹೋದ್ರೆ ಕುರಿ ಜೊತೆ ಇದು ಕೂಡ ಅಟ್ಟಿ ಒಳಗಡೆ ಹೋಗ್ತದೆ. ಅದು ಬೆಳೀತು, ಇದು ಬೆಳೀತು, ಒಟ್ಟಿಗೆ ಬೆಳೀತಾ ಇದೆ. ಇದೇ ತರ ಒಂದು ದಿನ ಬಾಯಿಲಲ್ಲಿ ಈ ಕುರಿ ಮರಿಗಳೆಲ್ಲ ಮೇಯ್ತಿದ್ದ ಸಂದರ್ಭದಲ್ಲಿ
ಒಂದು ಸಿಂಹ ಕಾಡಿಂದ ಹೊರಗಡೆ ಬಂದು ಒಂದು ಗರ್ಜನೆ ಮಾಡ್ತು. ಆ ಗರ್ಜನೆಗೆ ಎಲ್ಲ ಕುರಿಗಳು ನಡುಕದಿಂದ ವಾಪಸ್ ಓಡಿ ಹೋದ್ವು, ಚದರಿ ಹೋದ್ವು. ಆದ್ರೆ ಈ ಸಿಂಹದ ಮರಿ ಮಾತ್ರ ಹಂಗೆ ಸೈಲೆಂಟ್ ಆಗಿ ನಿಂತಿದೆ. ಸೈಲೆಂಟ್ ಆಗಿ ನಿಂತ್ಕೊಂಡದು ಏನು ಮಾಡ್ತಲ್ಲ, ಸೈಲೆಂಟ್ ಆಗಿ ನಿಂತಿದೆ. ಸಿಂಹ ಹತ್ರಕ್ಕೆ ಬಂತು. ಯಾರೆಷ್ಟು ಧೈರ್ಯದಿಂದ ನಿಂತಿದ್ದಾರೆ ಅಂತ ಹೇಳಿ ಹತ್ರದಲ್ಲಿ ಬಂದು ನೋಡ್ತಂತ ಹೇಳಿದ್ರೆ ಇದು ಕಳಕೊಂಡ ತನ್ನ ಮರಿ. ಈಗ ಸಿಂಹ ಅದಕ್ಕೆ ಮರಿಗೆ ಹೇಳ್ತಾ ಇದೆ, ನೀನ್ ನನ್ನ ಮಗ, ನೀನ್ ಬಾ ನನ್ನ ಹತ್ರ ಅಂತ ಹೇಳಿ. ಸಿಂಹ ಎಷ್ಟೇ ಹೇಳಿದ್ರು ಈ ಕಡೆ ಮರಿ ಬರ್ತಾ ಇಲ್ಲ. ನಾನು ಸಿಂಹ ಅಲ್ಲ, ನಾನು ಕುರಿಮರಿ, ನಾನು ಸಿಂಹ ಅಲ್ಲ, ನಾನು ಕುರಿಮರಿ ಅಂತ ಹೇಳಿ ಹೇಳ್ತಿದೆ. ನಾನ್ ಬರಲ್ಲ ಅಂತ ಹೇಳ್ತಿದೆ. ಆ ಕಡೆಗ ಸಿಂಹ ತನ್ನ ಮರಿಯನ್ನ ಕರ್ಕೊಂಡು ಒಂದು ತಿಳಿಯಾದ ನೀರಿನ ಬಳಿ ಕರ್ಕೊಂಡೋಗಿ ಆ ನೀರಿನಲ್ಲಿ ತನ್ನ ಮುಖವನ್ನ ತೋರಿಸ್ತದೆ. ನನ್ನನ್ನು ನೋಡು, ನಿನ್ನನ್ನು ನೋಡು. ಅರ್ಥ ಆಯ್ತಾ ಈಗ ಯಾರು ಅಂತ? ನೀನ್ ನೋಡು ನಿನ್ನನ್ನ, ನೀನ್ ಯಾವ ತರ ಇದೆಯಾ? ಓ, ನಾನ್ ನಿನ್ ತರನೇ ಇದೀನಲ್ಲ, ನಿನ್ ತರನೇ ಹಲ್ಲುಗಳಿದೆ, ನಿನ್ ತರನೇ ಕೂದಲಿದೆ, ನಿನ್ ತರನೇ ಎಲ್ಲ ನನಗಿದೆಯಲ್ಲ. ಸೊ ಹಾಗಿದ್ರೆ ನಾನು ನಿನ್ ಮಗನೇ. ಸರಿ 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 ಹಾಗಿದ್ರೆ ನಾನು ನಿನ್ ಜೊತೆನೆ ಬರ್ತೀನಿ. ನೋಡ್ರಿ, ಆ ಸಿಂಹದ ಮರಿ ಕುರಿಗಳ ಜೊತೆಲೆ ಇರೋವರೆಗೂ ಕುರಿ ತರನೇ ಕೂಗೋದಕ್ ಪ್ರಯತ್ನಿಸ್ತಾ ಇದೆ, ಕುರಿ ತಿನ್ನೋದಕ್ ಪ್ರಯತ್ನಿಸ್ತಾ ಇದೆ. ಆದ್ರೂ ಕೂಡ ಅದು ಕುರಿ ಮರಿ ಅಲ್ಲ. ಹಾಗಿದ್ರೆ ನೀವು ಈ ಲೋಕದಲ್ಲಿ ಇದ್ದೀರಿ, ನೀವು ಈ ಲೋಕದವರಲ್ಲ. ನೀವು ತಂದೆಯಿಂದ ಕಳುಹಿಸಲ್ಪಟ್ಟವರು, ತಂದೆಯ ಸ್ವರೂಪವನ್ನ ಹೊಂದಿದವರು, ತಂದೆ ಕ್ರಿಸ್ತನ ಆ ಸ್ವರೂಪವನ್ನ, ಕ್ರಿಸ್ತನ ಸಾರೂಪ್ಯವನ್ನ ನೀವು ಹೊಂದಿರುವಂತವರು ನೀವು ಆಗಿದ್ದೀರಿ. ಹಾಗಿರೋದ್ರಿಂದ ನೀವು ನಿಮ್ಮನ್ನ ಕ್ರಿಸ್ತನೊಂದಿಗೆ ಹೋಲಿಕೆ ಮಾಡಿ ನೋಡ್ಕೊಳ್ಬೇಕು. ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಅನ್ನೋದನ್ನ ತಿಳ್ಕೊಳ್ಳುವಾಗ ಮಾತ್ರ ನೀವು ಆತನ ಸಾರೂಪ್ಯವುಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ನಾನು ಯಾರು? ಕ್ರಿಸ್ತನಲ್ಲಿ ನಾನು ಪ್ರತ್ಯೇಕಿಸಲ್ಪಟ್ಟವನು, ಕ್ರಿಸ್ತನಲ್ಲಿ ನಾನು ಬೆಳಕು, ಕ್ರಿಸ್ತನಲ್ಲಿ ನಾನು ಕ್ರಿಸ್ತನೊಂದಿಗೆ ನಾನು ಬಾಧ್ಯನು ಎನ್ನುವುದನ್ನು ನೀವೆಲ್ಲ ವಾಕ್ಯದಲ್ಲಿ ನೀವು ಕಲಿತಾ ಹೋಗ್ತೀರಿ. ಇದನ್ನ ಪೌಲನು ತುಂಬಾ ಸುಂದರವಾಗಿ ಪತ್ರಿಕೆಗಳಲ್ಲಿ ಬರೆದಿರುವುದನ್ನು ನಾವು ಕಾಣ್ತೀವಿ. ನಾವು ಕ್ರಿಸ್ತನಲ್ಲಿ ಯಾರು ನನ್ನ ಗಲಾತ್ಯದ ಪತ್ರಿಕೆಯಲ್ಲಿ ಅನೇಕ ವಿಚಾರಗಳು ಬರೆಯಲ್ಪಟ್ಟವೆ, ಎಫೆಸ ಪತ್ರಿಕೆಯಲ್ಲಿ ಅನೇಕ ವಿಚಾರಗಳು ಬರೆಯಲ್ಪಟ್ಟವೆ. ನಾವು ಕ್ರಿಸ್ತನಲ್ಲಿ ರಾಯಭಾರಿಗಳಾಗಿದ್ದೇವೆ, ಆತನ ರಾಜವಂಶಸ್ಥರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ, ನಾವು ತೊಳೆಯಲ್ಪಟ್ಟವರಾಗಿದ್ದೇವೆ, ಕೊಂಡುಕೊಳ್ಳಲ್ಪಟ್ಟ ಆತನ ಸ್ವಾಸ್ಥ್ಯವಾಗಿದ್ದೇವೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡುವ ಪ್ರಕಾರ ನಾವು ಆತನ ಸಾರೂಪ್ಯವನ್ನು ನಾವು ಅರಿತುಕೊಳ್ಬೇಕು. ನಾವು ಆತನ ಸಾರೂಪ್ಯವುಳ್ಳವರಾಗಿಯೇ ಮಾರ್ಪಡ್ಬೇಕು. ಇದು ಒಂದು ದಿವಸದ ಕೆಲಸವಾ ಅಂದ್ರೆ ಇಲ್ಲ ಪ್ರಿಯರೇ, ಇದು ನಾವು ಪ್ರತಿ ದಿವಸ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕಾದ ವಿಷಯ. ಕ್ರಿಸ್ತನ ಪ್ರತ್ಯಕ್ಷತೆಯವರೆಗೂ ನಾವು ಇದರಲ್ಲಿ ಮುಂದುವರಿತಲೇ ಇರ್ತೀವಿ. ಇದನ್ನು ನಾವು ಬೆಳೀತಲೇ ಇರ್ತೀವಿ. ಆತನು ಬಂದಾಗ ನಮ್ಮ ಪ್ರಾಣ, ಆತ್ಮ, ಶರೀರವನ್ನ ಪರಿಪೂರ್ಣವಾಗಿ ಕಾಣಿಸುವಂತೆ ಆತನು ಮಾಡ್ತಾನೆ. ನಾವು ಕ್ರಿಸ್ತನಂತೆ ಆ ದಿವಸ ಮಾರ್ಪಡ್ತೇವೆ. ಕ್ರಿಸ್ತನು ಹೇಗಿದ್ದಾನೋ ಹಾಗೆ 100ಕ್ಕೆ 100 ಭಾಗ ನಾವು ಮಾರ್ಪಡ್ತೇವೆ. ಆತನೊಂದಿಗೆ ಹಾಗೆಯೇ ನಾವು ಎತ್ತಲ್ಪಡ್ತೇವೆ. ಸೊ ಪ್ರಿಯರೇ, ಈ ದಿನಕ್ಕಾಗಿ ನಾವು ಕಾಯ್ತಾ ನಮ್ಮ ಶುದ್ಧೀಕರಿಸಿಕೊಳ್ಳಬೇಕಲ್ಲ. ಈ ದಿನಕ್ಕಾಗಿ ಕಾಯ್ತಾ ನಾವು ಆತನ ಸ್ವರೂಪವುಳ್ಳವರಾಗಿ ನಾವು ಮಾರ್ಪಡ್ಬೇಕಲ್ಲ. ಆಗಲೇ ನೋಡಿದಾಗೆ ನಾವು ಆತನಂತೆ ಮಾರ್ಪಡ್ಬೇಕಂದ್ರೆ ನಾವು ಆತನನ್ನ ನೋಡ್ಬೇಕು. ಆತನ ನೋಡ್ಬೇಕಂದ್ರೆ ಆತ ನಮ್ಮ ಕಣ್ಣು ಮುಂದೆ ಇಲ್ಲ, ಆದ್ರೆ ಆತನ ವಾಕ್ಯ ಸ್ವರೂಪವಾಗಿ ಆತನ ಇದ್ದಾನೆ. ಆತನು ಆತ್ಮ ಸ್ವರೂಪನಾಗಿ ನಮ್ಮ ಒಳಗಡೆ ಇದ್ದಾನೆ. ಆತನಿಗೆ ನಾವು ಸಮಯ ಕೊಡಬೇಕು, ಆತನನ್ನು ಹೆಚ್ಚಾಗಿ ನಾವು ನೋಡ್ಬೇಕು. ನಾವು ಯಾರನ್ನ ಅಧಿಕವಾಗಿ ನೋಡ್ತೀವೋ ಅವರಂತೆ ನಾವು ಮಾರ್ಪಡ್ತೀವಿ. ನಾವು ಯಾವ್ದನ್ನ ಅಧಿಕವಾಗಿ ಕೇಳಿಸ್ಕೊಳ್ತೀವೋ ಅದರಂತೆ ನಾವು ಮಾತನಾಡ್ತೀವಿ. ನಾವು ಯಾರ ಸಂಗಡ ಅಧಿಕವಾಗಿರ್ತೀವೋ ನಾವು ಅವರಂತೆ ಜೀವಿಸ್ತೀವಿ. ಹಾಗಿದ್ರೆ ಇಲ್ಲಿ ನಾವು ಬದಲಾಗ್ಬೇಕಂತ ಹೇಳಿದ್ರೆ, ಕ್ರಿಸ್ತನ ಸಾರೂಪ್ಯವುಳ್ಳವರಾಗ್ಬೇಕಂದ್ರೆ ಆತನ ಜೊತೆಯಲ್ಲಿ ನಾವು ಸಹವಾಸದಲ್ಲಿರ್ಬೇಕು, ಆತನ ಸಂಸರ್ಗದಲ್ಲಿರ್ಬೇಕು, ಆತನ ವಾಕ್ಯಗಳನ್ನ ನಾವು ಧ್ಯಾನಿಸ್ಬೇಕು, ತಿರುಗಿ ತಿರುಗಿ ಓದ್ಬೇಕು. ಇದನ್ನೇ ನಾವು 1 ಪೇತ್ರ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಂಥದ್ದು. ಏನ್ ನಾವು ನೋಡ್ತೀವಿ? ಪರಮಾರ್ಥಿಕ ಶುದ್ಧ ಹಾಲನ್ನ ಬಯಸ್ತೀರಿ, ಇದರಿಂದ ನೀವು ರಕ್ಷಣೆಯನ್ನು ಹೊಂದುತ್ತಾ ನೀವು ಬೆಳೆಯುವಿರಿ. ರಕ್ಷಣೆ ಹೊಂದಿ ಬೆಳಿಬೇಕಂತ ಹೇಳಿದ್ರೆ ನಮ್ಗೆ ಪರಮಾರ್ಥಿಕವಾದ ಈ ಹಾಲು, ಶುದ್ಧವಾದ ಹಾಲು ನಮಗೆ ಬೇಕಾಗುತ್ತೆ. ಇದು ನಾವು ತಿರುಗಿ ತಿರುಗಿ ಧ್ಯಾನಿಸ್ಬೇಕು. ಆವಾಗ ನಾವು ಈ ಲೋಕದಲ್ಲಿರ್ತಕ್ಕಂಥ ಈ ಲೌಕಿಕವಾದ ಸ್ವಭಾವದಿಂದ ನಾವು ಬಿಡುಗಡೆ ಹೊಂದ್ತೇವೆ. ನಾವು ಈ ಲೋಕದ ಆಸೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇದೆಲ್ಲದರಿಂದ ಹೊರಗಡೆ ಬರ್ಬೇಕಂದ್ರೆ ನಾವು ಕ್ರಿಸ್ತನನ್ನೇ ಧ್ಯಾನಿಸಬೇಕು. ಕ್ರಿಸ್ತನು ಮುಗಿದು ಹೋಗದ ಒಂದು ಸಬ್ಜೆಕ್ಟ್. ಯೇಸು ಕ್ರಿಸ್ತನನ್ನ ನಾವು ಭೇಟಿ ಮಾಡುವಾಗ ನಾವು ಮರ್ತೋಗ್ಬಿಡ್ತೇವೆ, ನಮ್ಮನ್ನೇ ನಾವು ಮರ್ತು ಬಿಡ್ತೇವೆ. ಫಾದರ್ ಡಿ.ಜಿ.ಎಸ್. ದಿನಕರ್ ಅಂಕಲ್ ಅವರು ಒಂದು ಸಂಗತಿಯನ್ನ ಅವರು ಪರಲೋಕ ದರ್ಶನದ ವಿಷಯದಲ್ಲಿ ಮಾತಾಡ್ತಾರೆ. ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ,
ಪರಲೋಕದಲ್ಲಿ ಒಂದು ಜಾಗ ಇದೆಯಂತೆ. ಆ ಜಾಗನ ದಾಟ್ತಾ ಇದ್ದಾಗೆ ನಮ್ಮ ಇಂದಿನ ಜೀವನವನ್ನೆಲ್ಲವನ್ನ ಮರ್ತು ಬಿಡ್ತೇವಂತೆ. ಅಲ್ಲಿಂದ ನಾವು ಕ್ರಿಸ್ತನನ್ನ ಅರಿತುಕೊಳ್ಳೋದಕ್ಕೆ ಪ್ರಾರಂಭಿಸ್ತೀವಿ. ಯೇಸು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭಿಸ್ತೀವಿ. ನಾವು ಯೇಸು. ಆ ಜಾಗದಲ್ಲಿ ಕೋಟ್ಯಾಂತರ ಜನರಿದ್ರು ಕೂಡ ಎಲ್ಲರ ಸಂಗಡ ಯೇಸು ಹತ್ತಿರದಲ್ಲಿ ಇರುವಂತೆ ಅನುಭವ ಆಗ್ತದಂತೆ. ಹಾಗಿದ್ರೆ ಯೇಸುವನ್ನ ಅರಿತುಕೊಳ್ತಲೇ ಇರ್ತೀವಿ. ಯೇಸು ಯಾರಂತ ಅರಿತುಕೊಳ್ತಲೇ ಇರ್ತೀವಿ. ಒಮ್ಮೆ ನನ್ನ ಹೆಂಡತಿ ನಾನೇನೋ ಒಂದು ಕಾರ್ಯ ಮಾಡಿದಾಗ ಆಕೆ ನನ್ನ ನೋಡಿ ಒಂದು ಮಾತು ಹೇಳಿದ್ಲು, ರೀ ಇದು ನಿಮ್ಗೆ ಗೊತ್ತಾ? ಹೌದು, ಇದು ನನಗೆ ಗೊತ್ತು. ಆಕೆ ಗೊತ್ತಿಲ್ಲ ಇದು ನನಗೆ ಈ ಕಾರ್ಯ ಮಾಡಕ್ ಬರುತ್ತೆ ಅಂತ, ಒಂದು ಕಾರ್ಯ ಮಾಡಕ್ ಬರುತ್ತೆ ಅಂತ ಆಕೆ ಗೊತ್ತಿಲ್ಲ. ಆದ್ರೆ ಆಕೆ ಗೊತ್ತಾದಾಗ ತುಂಬಾ ಆಶ್ಚರ್ಯ ಪಟ್ಲು. ಇದು ಬರುತ್ತಾ ನಿಮಗೆ? ಓಹ್, ನಂಗೆ ತುಂಬಾ ಸಂತೋಷ. ಹಾಗೆಯೇ ನೋಡ್ರಿ, ನನಗೆ ಗೊತ್ತಿರುವಂತ ಕೆಲವು ವಿಚಾರಗಳು ನನ್ನ ಹೆಂಡತಿ ಗೊತ್ತಿಲ್ಲ, ಅದು ಗೊತ್ತಾದ್ಕೊಳ್ಳೆ ಆಶ್ಚರ್ಯ. ಹಾಗೆ ನಾವು ಕ್ರಿಸ್ತನೊಂದಿಗೆ ಇರುವಾಗ ಆತನ ಅರಿತುಕೊಳ್ತಾನೆ ಇದ್ದೇವೆ. ಯೇಸುವೆ ನೀವು, ಯೇಸುವೆ ಇದು ನೀವಾ, ಯೇಸುವೆ ಇದು ನೀವಾ, ಯೇಸುವೆ ಇದು ನಿಮಗಿದು ಗೊತ್ತಾ, ಯೇಸುವೆ ಇದು ನೀವು ಮಾಡ್ತಿದ್ರ, ಯೇಸುವೆ ಇದು ನೀವು ಮಾಡಿದ್ರ ಅಂತ ಹೇಳಿ ನಾವು ಅರಿತುಕೊಳ್ತಲೇ ಆಶ್ಚರ್ಯವೇ ಆಶ್ಚರ್ಯ. ಕ್ರಿಸ್ತನನ್ನು ಅರಿತುಕೊಳ್ತಲೇ ಇರ್ತೇವೆ ಪರಲೋಕದಲ್ಲಿ. ಆದ್ರೆ ಅಲ್ಲಿ ಅರಿತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿಯೂ ಅರಿತುಕೊಳ್ಳಬೇಕು. ಇದನ್ನೇ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ನಾನು ಎಲ್ಲವನ್ನ ಕಷ್ಟವೆಂದೆಣಿಸ್ತೇನೆ, ಎಲ್ಲ ಲಾಭವನ್ನ ನಷ್ಟವೆಂದೆಣಿಸ್ತೇನೆ, ಕ್ರಿಸ್ತನನ್ನ ಅರಿಯುವುದೇ ನನಗೆ ದೊಡ್ಡ ಲಾಭ ಎಂಬುದಾಗಿ ಆತನು ಹೇಳುವುದನ್ನು ನಾವು ಕಾಣ್ತೀವಿ. ಸೊ ಹಾಗಿದ್ರೆ ನಾವು ಆತನ ಸಾರೂಪ್ಯವುಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ನಾವು ಆ ಒಂದು ವೃದ್ಧಾಪ್ಯವನ್ನ, ಅಧಿಕಾರದ ಸ್ಥಾನದಲ್ಲಿ ನಾವು ನಿಲ್ಲಬೇಕಾಗಿದೆ.